ಪ್ರಪ್ರಥಮವಾಗಿ ಈ ಶುಭ ಕಾರ್ಯಕ್ರಮದಲ್ಲಿ ಆಸೀನರಿರುವ ಅತಿಥಿ ಮಹೋದಯರಿಗೂ ಹಾಗೂ ತಮ್ಮೆಲ್ಲರಿಗೂ 65ನೆಯ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಾನೀಗ ಈ ಪವಿತ್ರ ಸ್ವತಂತ್ರೋತ್ಸವದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ನಮ್ಮ ದೇಶ ಭಾರತ, ನಾವೆಲ್ಲರೂ ಭಾರತೀಯರು. ನಮ್ಮ ದೇಶ ಆಗಸ್ಟ್ 15, 1947ರಂದು ಪರಕೀಯರ ಕಪಿಮುಷ್ಟಿಯಿಂದ ಸ್ವತಂತ್ರ ಪಡೆಯಿತು. ಸ್ವತಂತ್ರದ ಪೂರ್ವ ಸುಮಾರು 200 ವರ್ಷಗಳ ಕಾಲ ಕೇವಲ ತಕ್ಕಡಿ ಹಿಡಿದು ವ್ಯಾಪಾರಕ್ಕಾಗಿ ಬಂದಂತಹ ಬ್ರಿಟಿಷರು ನಮ್ಮನ್ನು ಆಳತೊಡಗಿದರು. ಅಷ್ಟೇ ಅಲ್ಲದೆ ತಮ್ಮ ದಮನಕಾರಿ ಕೃತ್ಯಗಳಿಂದ ನಮ್ಮ ಭಾರತೀಯರನ್ನು ಶೋಷಿಸತೊಡಗಿದರು. ಜೊತೆಗೆ ನಮ್ಮ ದೇಶದ ಭವ್ಯ ಸಂಪತ್ತನ್ನು ಲೂಟಿ ಮಾಡಿದರು. ಬ್ರಿಟಿಷರ ಇಂತಹ ದುರಾಡಳಿತವನ್ನು ಮನಗಂಡ ನಮ್ಮ ಮಹಾನ್ ನಾಯಕರುಗಳು ದೇಶದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಅನೇಕ ಚಳವಳಿಗಳನ್ನು ನಡೆಸಿದರು. ಅವುಗಳೆಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಅಸಹಕಾರ ಚಳವಳಿ, ಕರ ನಿರಾಕರಣೆ, ವಿದೇಶಿ ವಸ್ತುಗಳ ಬಹಿಷ್ಕಾರ, ದಂಡಿ ಸತ್ಯಾಗ್ರಹ, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿರಿ, ಇನ್ನೂ ಮುಂತಾದವು. ಈ ಚಳುವಳಿಗಳನ್ನು ನಡೆಸಿದ ಮಹಾನ್ ನಾಯಕರುಗಳೆಂದರೆ ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ತಾತ್ಯಾ ಟೋಪೆ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮಹಾತ್ಮ ಗಾಂಧೀಜಿ, ಇನ್ನೂ ಮುಂತಾದವರು. ಕೊನೆಗೆ ಮಹಾತ್ಮ ಗಾಂಧೀಜಿಯವರ ಸತತ 30 ವರ್ಷಗಳ ನಾಯಕತ್ವದಲ್ಲಿ ಅವರ ಮೂಲ ಮಂತ್ರಗಳಾದ ಅಹಿಂಸೆ, ಶಾಂತಿ ಹಾಗೂ ಸತ್ಯಾಗ್ರಹಗಳ ಮೂಲಕ ನಮ್ಮ ದೇಶವು ಬ್ರಿಟಿಷರ ಆಡಳಿತದಿಂದ ಮುಕ್ತಿ ಪಡೆಯಿತು. ಆದ್ದರಿಂದ ಸ್ನೇಹಿತರೆ, ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳ ಮೂಲಕ ದೊರಕಿರುವ ಸ್ವತಂತ್ರವನ್ನು ಸಂರಕ್ಷಿಸುವುದು ಭಾರತೀಯರಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗೆಯೇ ನಮ್ಮ ಮಹಾನ್ ನಾಯಕರುಗಳ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಉತ್ತಮ ಪ್ರಜೆಗಳಾಗಿ ಬಾಳಿ ದೇಶದ ಪ್ರಗತಿಗೆ ಶ್ರಮಿಸೋಣ ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಾವ್ ವಾವ್, ಸೂಪರ್.